ಎಲ್ಲ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ವೀಕ್ಷಕರಿಗೆ ಸ್ವಾಗತ. ನಾನು ಸಂದೀಪ್. ದೈತ್ಯ ಓಲಾ ಮತ್ತೆ ಊಬರ್ ಕಂಪನಿಗಳಿಗೆ ಸಡ್ಡು ಹೊಡೆಯಲು ಚಾಲಕರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರಂತೆ. ಹೌದು, ಈ ಓಲಾ ಮತ್ತೆ ಯೂಬರ್ ಕ್ಯಾಬ್ಗಳ ಚಾಲಕರ ಮತ್ತು ಕಂಪನಿಯ ನಡುವೆ ಒಂದು ಪ್ರತಿಭಟನೆ ಮುಂದುವರಿತಾನೆ ಇದೆ. ಈ ಪ್ರತಿಭಟನೆಗೆ ಓಲಾ ಮತ್ತೆ ಯೂಬರ್ ಕಂಪನಿಗಳು ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನ ನೀಡುತ್ತಿಲ್ಲ. ಈ ಒಂದು ಕಾರಣಕ್ಕೆ ಆ ಒಂದು ಕಂಪನಿಗಳಿಗೆ ಸಡ್ಡು ಹೊಡೆಯಲು ಒಂದು ಚಾಲಕರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಏನು ಅಂತೀರಾ? ಈ ಎಲ್ಲಾ ಚಾಲಕರು ಒಂದುಗೂಡಿ ಸ್ವಂತ ಅವರದೇ ಆದ ಒಂದು ಅಪ್ಲಿಕೇಶನ್ ಅನ್ನ ತಯಾರಿ ಮಾಡ್ತಾರಂತೆ. ಈ ಒಂದು ಅಪ್ಲಿಕೇಶನ್ ಅನ್ನ ತಯಾರಿ ಮಾಡಿ ಈ ದೈತ್ಯ ಕಂಪನಿಗಳಿಗೆ ಒಂದು ಚಾಲೆಂಜ್ ಮಾಡಲು ಈ ಒಂದು ಕ್ಯಾಬ್ ಚಾಲಕರು ನಿರ್ಧಾರವನ್ನ ಮಾಡಿದಾರಂತೆ. ಇನ್ನೇನು ಒಂದು ತಿಂಗಳಲ್ಲಿ ಒಂದು ಆಪ್ ಸಿದ್ಧವಾಗುತ್ತಂತೆ. ಇದರ ಒಂದು ರಚನೆಗೆ ಸಹಾಯ ಕೇಳಿ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಒಂದು ಹಂತದ ಮಾತುಕತೆ ನಡೆಸಿದಾರಂತೆ. ಸದ್ಯ ಇಲ್ಲಿಯವರೆಗೆ 8,000 ಚಾಲಕರು ಈ ಒಂದು ಯೋಜನೆಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರಂತೆ. ಈ ಒಂದು ಆಪ್ ಅನ್ನ ಡೆವಲಪ್ ಮಾಡಿದ ತಕ್ಷಣ ಒಂದು ಕಂಪನಿಯನ್ನ ಶುರು ಮಾಡೋದಕ್ಕಾಗಲ್ಲ. ಅದಕ್ಕೆ ತುಂಬ ಒಂದು ದೊಡ್ಡ ಕಚೇರಿ ಬೇಕು ಮತ್ತು ಗ್ರಾಹಕರ ಸೇವೆ ಬೇಕು. ಅಷ್ಟು ಸುಲಭದ ಮಾತಲ್ಲ ಈ ಒಂದು ಆ್ಯಪನ್ನು ಡೆವಲಪ್ ಮಾಡಿ ಅದನ್ನು ಮೈಂಟೈನ್ ಮಾಡುವಂಥದ್ದು. ಈ ಒಂದು ಆ್ಯಪ್ ಡೆವಲಪ್ ಮಾಡೋದಕ್ಕೋಸ್ಕರ ಕುಮಾರಸ್ವಾಮಿ ಅವರು ಒಂದು ಹಣವನ್ನು ನೀಡ್ತಾರಂತೆ ಮತ್ತು ತಂತ್ರಜ್ಞರನ್ನು ನೇಮಿಸಿಕೊಳ್ಳಲು ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರಂತೆ. ಈ ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡುವ ಒಂದು ವಿಚಾರದ ಬಗ್ಗೆ ತಂತ್ರಜ್ಞರ ಒಂದು ಮಾರ್ಗದರ್ಶನದಲ್ಲಿ ಹೋದರೆ ತುಂಬ ಒಳ್ಳೆಯದು ಅನ್ಕೋತೀನಿ. ಅದು ನೋಡಿದಷ್ಟು ಈಸಿ ಆಗಿರಲ್ಲ ಒಂದು ಆ್ಯಪನ್ನು ಡೆವಲಪ್ ಮಾಡುವಂಥದ್ದು ಮತ್ತು ಮೈಂಟೈನ್ ಮಾಡುವಂಥದ್ದು. ಆ ದೊಡ್ಡ ದೊಡ್ಡ ಕಂಪನಿಗಳು ಒಂದು ದೊಡ್ಡ ದೊಡ್ಡ ರಿಸೋರ್ಸ್ಗಳಿದೆ ಅವ್ರ ಹತ್ರ, ಅದಕ್ಕೆ ಅವರು ಮಾಡ್ಕೋತಾರೆ. ಆದರೆ ಒಂದು ಚಾಲಕರು ಈ ರೀತಿ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ಅವರಿಗೆ ಶಾಕ್ ಕೂಡ ನೀಡುತ್ತೆ, ಆದರೆ ತುಂಬ ಕಷ್ಟಕರವೂ ಹೌದು. ಒಟ್ಟಿನಲ್ಲಿ ಈ ಒಂದು ಚಾಲಕರ ಒಂದು ದೃಢ ನಿರ್ಧಾರವನ್ನು ನೋಡಿದ್ರೆ ಅನ್ಸುತ್ತೆ ಒಂದು ಆ್ಯಪ್ ಡೆವಲಪ್ ಮಾಡ್ತಾರೆ ಅವರು, ಅವರದೇ ಆದ ಒಂದು ಕಂಪನಿಯನ್ನ ಶುರು ಮಾಡ್ತಾರೆ ಅಂತ. ಒಂದು ರೀತಿ ಒಳ್ಳೆಯ ವಿಚಾರನೂ ಕೂಡ ಹೌದು ಈ ಒಂದು ಚಾಲಕರ ಒಂದು ನಡೆ. ಕಾದು ನೋಡಬೇಕು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಈ ಒಂದು ಪ್ರತಿಭಟನೆ ಮತ್ತು ಚಾಲಕರ ಅವರದೇ ಆದಂತ ಒಂದು ಅಪ್ಲಿಕೇಶನ್ ಮಾಡುವ ನಿರ್ಧಾರ. ನಿಮ್ಗೆ ಅನ್ಸುತ್ತೆ ಒಂದು ಚಾಲಕರ ಅವರದ್ದೇ ಆದ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡುವಂತ ಒಂದು ನಿರ್ಧಾರ? ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.